ಇವಾಗ ಇವರು ಹೇಳಿದ್ರು ಒಂದು ಫೋನ್ ಮಾಡಿಸ್ಲಿಕ್ಕೆ ಆಗುದಿಲ್ವಾ, ಒಂದು ಹೇಳಿಸ್ಲಿಕ್ಕೆ ಆಗುದಿಲ್ವಾ ಅಂತ. ಇವರಿಗಿಲ್ವಾ ಮೋದಿಯವರು ಮರ್ತೋಯ್ತಾ? ಕಾನೂನು ಇರುವುದು ಕೇಂದ್ರದ್ದು. 1960ರಲ್ಲಿ ಕೇಂದ್ರ ಸರ್ಕಾರ ಮಾಡಿದ ಕಾನೂನು ಮಾಡುದು ಯಾರು? ರಾಜ್ಯದ ಆಡಳಿತ ಇರುವಂತದ್ದು ಯಾರ ಕೈಯಲ್ಲಿ? ಸಿಆರ್ಪಿಎಫ್ ಅದು ಬಾರ್ಡರ್ ಫೋರ್ಸ್ ಅಲ್ಲಿ ಇಟ್ಕೊಂಡು ಮಾಡಿಸ್ಬೇಕು. ಕಮಿಷನರ್ ಯಾವ ಕಾನೂನು ಕೇಂದ್ರ ಸರ್ಕಾರ ಯಾವ ಕಾನೂನಿನ ಮೇಲೆ ಅವರು ರೆಫರ್ ಮಾಡಿದ್ದಾರೆ? ಯಾವ ಕಾನೂನು ಬರ್ತಾಕಿ ನೀವು ಯಾಕೆ ಅಲ್ಲ, SP ಅವರಿಗೆ ಕೇಂದ್ರದಿಂದ ಒಂದು ಫೋನ್ ಮಾಡಿಸಬಹುದಲ್ಲ, ಯಾಕೆ ಮಾಡ್ಲಿಕ್ಕೆ ಆಗುದಿಲ್ಲ? ಕಾನೂನನ್ನು ಯಾಕೆ ಅಲ್ಲಿ ತಿದ್ದುಪಡಿ ಮಾಡ್ಲಿಕ್ಕೆ ಆಗುದಿಲ್ಲ? 1960ರ ಕಾನೂನನ್ನು ತಿದ್ದುಪಡಿ ಮಾಡಬಹುದಲ್ಲ ಕೋಲಿ ಅಂಕಕ್ಕೆ? ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇದೊಂದು ಸಾಂಪ್ರದಾಯಿಕ ಅಥವಾ ಒಂದು ನಮ್ಮ ಜಾನಪದ ಕ್ರೀಡೆ. ಇದನ್ನು ಹಳ್ಳಿಯ ಜನರಿಗೆಗೋಸ್ಕರ ಮನರಂಜನೆಗೋಸ್ಕರ ಇದು ಮಾಡಲೇಬೇಕು. ನಮಗೆ ಬಹಳ ಅಗತ್ಯ ಇದೆ. ಇದನ್ನು ಮನದಟ್ಟು ಮಾಡಬಹುದಲ್ಲ? ಬಹುತೇಕ ಮಂದಿ MP ಅವರು ನಮ್ಮ ಕರ್ನಾಟಕದಲ್ಲಿ ಭಾರತೀಯ ಜನತಾ ಪಕ್ಷದ ಪ್ರತಿನಿಧಿಗಳು ಇದ್ದಾರಲ್ಲ, ಯಾಕೆ ಮಾಡ್ತಾ ಇಲ್ಲ ನೀವು? ಅಲ್ಲ, ಮುಳ್ಳಿನಿಂದ ಸರ್ಕಾರ ಇರುವಾಗ ನಿಮ್ಮ ಸರ್ಕಾರ ಇರುವಾಗ ಅದು ಸಿಂಪಲ್ ಹೇಳ್ತೀರಿ ಸ್ವಾಮಿ. ನೋಡಿ, ನಿಮ್ಮ ಕೈಯಲ್ಲಿ ಪೊಲೀಸ್ ಇಲಾಖೆ ಇರುವಾಗ, ಇದೇ SP ಅವರು ಉಡುಪಿಯಲ್ಲಿ ಇರುವಾಗ ಕೋಳಿ ಅಂಕ ನಿಷೇಧ ಮಾಡುವಾಗ ನಿಮ್ಮ ಸರ್ಕಾರ ಇತ್ತು, ನೀವು ಯಾಕೆ ಮಾಡ್ಲಿಲ್ಲ? ನಮ್ಮಲ್ಲಿ ಇಲ್ಲಿ ನಡೀತಾ ಇತ್ತು, ಇದೇ SP ಅವರು ಉಡುಪಿಯಲ್ಲಿ ಇದ್ರು, ನಿಮ್ಮ ಸರ್ಕಾರ ಇತ್ತು, ಆವಾಗ ನೀವು ಯಾಕೆ ಮಾಡ್ಲಿಲ್ಲ? ಅದಕ್ಕೆ ಉತ್ತರ ಕೊಡಿ ಫಸ್ಟ್. ಇವತ್ತು ನಮಗೆ ನೈತಿಕತೆ ಇದೆ ನಿಮಗೆ. ನನಗೆ ಸಿಂಪಲ್ ಆಗಿ ಕರ್ನಾಟಕ ಸರ್ಕಾರ ಮಾಡ್ಲಿಕ್ಕೆ ಪೊಲೀಸ್ ಇಲಾಖೆ ನಿಮ್ಮ ಕೈಯಲ್ಲಿ ಇದೆಯೋ ಇಲ್ಲವೋ? ಅಲ್ಲ, ಇದೇ ಸರ್ಕಾರ ಇರುವಾಗ ಪೊಲೀಸ್ ಇಲಾಖೆ ನಿಮ್ಮ ಕೈಯಲ್ಲಿ ಇರ್ಲಿಲ್ವಾ? ಸರ್ಕಾರದ ಕೈಯಲ್ಲಿ ಪೊಲೀಸ್ ಇಲಾಖೆ ಹೌದಲ್ವಾ ಹೇಳಿ. ಪೊಲೀಸ್ ಇಲಾಖೆ ನಿಮ್ಮ ಕೈಯಲ್ಲಿ ಇಲ್ಲದಿದ್ರೆ ಹೇಳಿಬಿಡಿ. ನೀವು ಹೋದ್ಸಲ SP ಅವರು ಉಡುಪಿಯಲ್ಲಿ ಇರುವಾಗ, ಭಾರತೀಯ ಜನತಾ ಪಕ್ಷದ ರೂಲಿಂಗ್ ಇರುವಾಗ ನಿಮ್ಮಲ್ಲಿ ಪೊಲೀಸ್ ಇಲಾಖೆ ಸರ್ಕಾರ ಇರ್ಲಿಲ್ವಾ? ಸೌಂಡಿನ ಕಾನೂನು, ಕುದ್ರೋಳಿ ದಸರಾ, ನಮ್ಮ ವೆಂಕಟರಮಣ ದೇವಸ್ಥಾನ ದಸರಾ ಎಲ್ಲಾ ಕಾನೂನು ಇತ್ತಲ್ವಾ? ನಡೀತೋ ಇಲ್ವೋ? ಅವಾಗ ಏನು ವಿಷಯ ಆಗಿದ್ದಲ್ವ ಅಂತ ಹೇಳಿದ್ರೆ, ಕಾನೂನು ಕೈಯಲ್ಲಿ ಕೊಟ್ಟಿದೆ ನಿಮಗೆ ಪವರ್ ಅನ್ನು ಯೂಸ್ ಮಾಡಿ ಅಂತ ಹೇಳಿ. ಆದರೆ ಮನುಷ್ಯನ ಕೈಯಲ್ಲಿ ಕೊಟ್ಟದ್ದು ಯಾಕೆ? ಮನುಷ್ಯನಿಗೆ ವಿವೇಕ ಉಂಟು ಅಂತ ಹೇಳಿ. ಇದು ರೋಬೋಟ್, AI ರೋಬೋಟಿಗೆ ಪ್ರೋಗ್ರಾಮ್ ಅನ್ನು ಫಿಟ್ ಮಾಡಿಕೊಂಡು ಯಾಕ್ರಿ ಕೋಳಿ ಅಂಕ ಮಾಡಿದ್ರೆ ನಿಮ್ಗೆ ಶಾಂತಿ ಹೋಗುತ್ತಾ? ಏನ್ ಹೇಳ್ತಿದ್ದೀರಿ ನೀವು? ಶಾಂತಿ ಹೋಗುತ್ತಾ? ಕೇಳಿ ಅವರ SP ಹತ್ರ ಕೋಳಿ ಅಂಕ ನಡೆಸಿದ್ರೆ ಶಾಂತಿ ಹೋಗುತ್ತೆ ಅಂತ ಬರ್ದುಕೊಳ್ಳಿ. ಅವರು ಏನ್ ಮಾತಾಡ್ತಿದ್ದೀರಿ ನೀವು? ಓಕೆ ಮುಂದುವರಿ ಸರ್. ಒಂದು ದೂರವಾಣಿ ಕರೆ ಇದೆ. ಹಲೋ, ಸೂರ್ಯಪ್ರಸಾದ್ ಬಂಟ್ವಾಳ. ಎಸ್, ಹೇಳಿ ಸರ್. ಶೀತ ಆದ್ರೆ ಶೀತಕ್ಕೆ ಮದ್ದು ತಗೊಳ್ಬೇಕು ವಿನಃ ಮೂಗನ್ನು ತೊಂದರೆಸುವುದಲ್ಲ. ಈಗ ಕಾನೂನು ವಿಚಾರವಾಗಿ ಮಾತಾಡುವಾಗ, ಕಾನೂನನ್ನು ರೂಪಿಸುವಾಗ ಅದರಲ್ಲಿ ಕೆಲವು ತೊಡಕುಗಳಿರ್ತವೆ. ಅದನ್ನು ನಿವಾರಣೆ ಮಾಡಿಕೊಳ್ಬೇಕಾದದ್ದು ಅದು ಗೃಹ ಸಚಿವರದ್ದು ಮತ್ತು ಇಲ್ಲಿ ಉಸ್ತುವಾರಿ ಸಚಿವರದ್ದು ಜವಾಬ್ದಾರಿ ಇರುತ್ತೆ, ಮತ್ತೆ ಇಲ್ಲಿ ಶಾಸಕ ಸಚಿವರದ್ದು ಜವಾಬ್ದಾರಿ ಇರ್ತವೆ. ಇದು ಪಕ್ಷಾತೀತವಾಗಿ ನಾವು ಮಾತನಾಡುವುದಾದ್ರೆ, ಇಲ್ಲಿ ಕಾನೂನು ಕಟ್ಟಳೆಗಳು ಸಂಪ್ರದಾಯಗಳಿಗೆ ಧಕ್ಕೆ ತರಬಾರ್ದು. ಮತ್ತೆ ಇಲ್ಲಿ ಏನ್ ಗೊತ್ತಾ, ಕರಾವಳಿಯ ಒಂದು ಪ್ರಾದೇಶಿಕ ಆಚರಣೆಗಳಿರ್ತವೆ, ಆಚರಣೆಗಳು, ನಂಬಿಕೆಗಳು ಅಲ್ವಾ, ಇಲ್ಲಿ ಸಂಪ್ರದಾಯ, ಇದೆಲ್ಲ ಪರಂಪರೆಗಳು ಮೊದಲಿಂದ ನಡ್ಕೊಂಡು ಬಂದಿರುವಂತದ್ದು. ಇವಾಗ ಜೂಜಾಟಗಳು ಎಲ್ಲ ಮಾಡ್ತಾರಲ್ಲ, ಇಸ್ಪೀಟ್ ಇದು ಇಂಥದ್ದೆಲ್ಲ ಅಡ್ಡೆಗಳ, ಅದರ ಬಗ್ಗೆ ಅವ್ರ ಗಮನ ಕೊಡ್ಲಿ ಇಲಾಖೆ, ಅದು ಬೇಜಾರಿಲ್ಲ. ಬಟ್ ಇಂಥ ಸಾಂಪ್ರದಾಯಿಕವಾಗಿ ನಡೆಯುವಂತದ್ದು, ಭೂತ ನೇಮ ಜಾತ್ರೆಗಳಲ್ಲಿ ನಡೆಯುವಂತ ಕೋಳಿ ಅಂಕಕ್ಕೆ ಅದರದ್ದಾದ ಮಹತ್ವ ಇರ್ತವೆ. ಇದನ್ನು ಅವರು ಮನದಟ್ಟು ಮಾಡ್ಬೇಕು. ಯಾಕೆಂದ್ರೆ ಪ್ರಾದೇಶಿಕ ಆಚರಣೆ ಬಗ್ಗೆ ಕೂಡ ಮನವರಿಕೆ ಮಾಡ್ಬೇಕಾಗಿತ್ತು. ಅವರದ್ದು ಮೀಟಿಂಗ್ ಮಾಡಿ ಅಲ್ವಾ, ಇಲ್ಲಿಯ ಶಾಸಕರನ್ನು ಸಚಿವರನ್ನು ಗಮನಕ್ಕೆ ತೆಗೆದುಕೊಂಡು ಏನು ಅದರಲ್ಲಿ ಆಗುಹೋಗುಗಳ ಬಗ್ಗೆ ಕೇಳ್ಬೇಕಿತ್ತು. ಅಂದ್ರೆ ಕಾನೂನು ಹೆಸರಲ್ಲಿ ಈ ಮಣ್ಣಿನ ಸಂಪ್ರದಾಯಕ್ಕೆ ತೊಂದರೆ ಆಗ್ಬಾರ್ದು ಅಲ್ವಾ, ಆಗ್ಬಾರ್ದು ಅನ್ನೋದು ನಮ್ದು ಒಂದು ಆಸೆ ಅಲ್ವಾ. ಎಸ್, ದಿನೇಶ್, ಈಗ ತಾವು ಹೇಳೋ ಪ್ರಕಾರ ಬಿಜೆಪಿ ಆಡಳಿತದಲ್ಲಿರುವಾಗ ಉಡುಪಿಯಲ್ಲೂ ಕೂಡ ಇದೇ ಘಟನೆ ನಡೆದಿತ್ತು. ಆವಾಗ ಬಿಜೆಪಿ ಅವರು ಈ ವಿಚಾರಕ್ಕೆ ತುಟಿ ಬಿಚ್ಚಲಿಲ್ಲ. ಈಗ ಕಾಂಗ್ರೆಸ್ ಆಡಳಿತದಲ್ಲಿ ಇದೆ ಅನ್ನುವಂಥ ಒಂದೇ ಒಂದು ಕಾರಣಕ್ಕೋಸ್ಕರ ಇಲ್ಲಿ ಧ್ವನಿಯನ್ನು ಎತ್ತುತ್ತಾ ಇದ್ದಾರೆ ಅನ್ನುವಂಥ ಆರೋಪ ತಮ್ಮದು ಕೂಡ. ಮತ್ತು ಪ್ರಮುಖವಾಗಿ ಅವರ ಚರ್ಚೆಗಳಿರುವಂಥದ್ದು ಇದು ಸಾಂಪ್ರದಾಯಿಕವಾಗಿ ನಡೀತಾ ಇರುವಂಥ ಆಚರಣೆ, ಇದಕ್ಕೆ ಯಾಕೆ ತಡೆ ತಂದ್ರು ಅನ್ನುವಂಥದ್ದು ಪ್ರಮುಖ. ಯಾಕಂತ ಹೇಳಿದ್ರೆ ಹಿಂದೂಗಳ ಆಚರಣೆಯನ್ನು ಗಮನಿಸುವುದಾದ್ರೆ, ಈ ಕಂಬಳವನ್ನು ಮಾಡಿದರೆ ಅದು ಪ್ರಾಣಿ ಹಿಂಸೆ ಆಗುತ್ತೆ, ಕೋಳಿ ಅಂಕವನ್ನು ಮಾಡಿದರೆ ಅದು ಜೂಜಿಗೆ ಕರೆಯನ್ನು ನೀಡಿದಂಥ
ಮಾಡಿದಂತಾಗುತ್ತೆ, ಯಕ್ಷಗಾನವನ್ನು ಮಾಡಿದರೆ ಧ್ವನಿವರ್ಧಕಗಳು ಹೆಚ್ಚಾಗುತ್ತೆ, ಇನ್ನು ಅನೇಕ ಆಚರಣೆಗಳನ್ನು ಮಾಡಿದರೆ ಇದು ಕಾಂಗ್ರೆಸ್ ಸರ್ಕಾರಕ್ಕೆ ಮುಳುವಾಗುತ್ತೆ. ಆದರೆ ಕಸಾಯಿಖಾನೆಗಳಿಗೆ ಪರ್ಮಿಷನ್ ಅನ್ನು ಕೊಡುವಂಥದ್ದು ಮಾತ್ರ ಇಲ್ಲಿ ಎಗ್ಗಿಲ್ಲದೆ ನಡೀತಾ ಹೋಗುತ್ತೆ ಸರ್ಕಾರದಲ್ಲಿ ಅನ್ನುವಂಥ ಆರೋಪಗಳು ಕೂಡ ಬೆಳಗಿಂದ ಸೋಷಿಯಲ್ ಮೀಡಿಯಾಗಳಲ್ಲಿ ಚರ್ಚೆ ಆಗ್ತಾ ಇದ್ದಂಥ ವಿಚಾರ. ಅಂದರೆ ಒಂದು ಧರ್ಮವನ್ನು ಓಲೈಕೆ ಮಾಡುವಂಥ ಪ್ರಯತ್ನಗಳಾಗುತ್ತೆ, ಇನ್ನೊಂದು ಧರ್ಮದ ಆಚರಣೆಗಳನ್ನು ನಂಬಿಕೆಗಳನ್ನು ಕಟ್ಟಿ ಹಾಕುವಂಥ ಪ್ರಯತ್ನವನ್ನು ರಾಜ್ಯ ಸರ್ಕಾರ ಮಾಡ್ತಾ ಇದೆ ಅನ್ನುವಂಥ ಆರೋಪ. ಇದಕ್ಕೆ ಇವತ್ತು ಈ ಚರ್ಚೆ 2-3 ದಿನಗಳಿಂದ ಪ್ರಾರಂಭ ಆದದ್ದು. ಇಷ್ಟು ದಿನಗಳ ಈ ನಮ್ಮ ಸರ್ಕಾರ ಬಂದ ನಂತರ ಇಷ್ಟು ದಿನ ಈ ಕೋಳಿ ಅಂಕದ ಬಗ್ಗೆ ಎಲ್ಲೂ ಕೂಡ ಇಷ್ಟು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ಲಿಲ್ಲ. ಸಣ್ಣ ಪುಟ್ಟ ಅಲ್ಲಿ ಸಣ್ಣ ಪುಟ್ಟ ಅಲ್ಲಿ ಆಗ್ತಾ ಇತ್ತು. ಬಹುಶಃ ನಾನು ಈ ವೇದಿಕೆಯಲ್ಲಿ ಹೇಳ್ತಾ ಇದ್ದೇನೆ, ನಾನು ಅದೇ ಭರವಸೆ ಮೇಲೆ ಈ ವೇದಿಕೆಯಲ್ಲೇ ಮಾಧ್ಯಮದ ಮೂಲಕ ನಾವು ಜನರಿಗೆ ನಮ್ಮ ಪಕ್ಷದ ಪರವಾಗಿ ನಾನು ಹೇಳ್ತಾ ಇದ್ದೇನೆ, ಇದಕ್ಕಾಗಿ ಎಲ್ಲರೂ ನಮ್ಮ ಜಿಲ್ಲೆಯ ಪಕ್ಷಾತೀತವಾಗಿ ಒಟ್ಟಿಗೆ ಆಗಬೇಕು. ಇದು ಒಬ್ರು ಅವನು ಕಾಂಗ್ರೆಸ್ ಇವ ಬಿಜೆಪಿ ಅಂತ ದೂರಬಾರ್ದು. ಇವತ್ತು ನಾವು ಹೇಳಿಕೆಯನ್ನು ನೋಡಿದ್ದೇವೆ, ಅವರು ರಾಜಕೀಯವಾಗಿ ಮಾಡಿದ್ರು. ಬೆಳಿಗ್ಗೆ ನಾವು ಬಿಜೆಪಿ ಅವರ ಜಿಲ್ಲಾಧ್ಯಕ್ಷರೆಲ್ಲ ಹೇಳಿಕೆಯನ್ನು ನಾವು ನೋಡ್ತಾ ಬಂದಿದ್ದೇವೆ. ಆ ಥರ ಅಲ್ಲ, ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಒಂದು ದೈವದ ಜಾತ್ರೆ ಸಮಯದಲ್ಲಿ ಎಷ್ಟು ಗಂಟೆ ನಾವು ಈ ಕೋಳಿ ಅಂಕ ನಡೆಸಬೇಕು, ಹೇಗೆ ನಡೆಸಬೇಕು. ಈಗ ಉದಾಹರಣೆಗೆ ಈಗ ಕಬಡ್ಡಿಯಲ್ಲಿ ನೋಡಿ, ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ಅವರು ಎಷ್ಟು ಚಂದದಲ್ಲಿ ನಡೆಸ್ತಾರೆ, ಎಷ್ಟು ಚಂದ, ಅವರೇ ಜವಾಬ್ದಾರಿ ತಗೊಳ್ತಾರೆ. ಎಲ್ಲಿ ಕೂಡ ಕಬಡ್ಡಿ ಆದ್ರೆ ಅವರೇ ಒಂದು ಜವಾಬ್ದಾರಿ ತಗೊಳ್ತಾರೆ. ಅದೇ ರೀತಿ ಇದಕ್ಕೆ ಕೂಡ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಂದು ಯಶಸ್ಸನ್ನು ಆಗಬೇಕು. ಅದರಲ್ಲಿ ರಾಜಕೀಯ ಬೇಡ. ಇದರಲ್ಲಿ ಒಂದು ಇಂಥ ಸ್ಥಳದಲ್ಲಿ ಎಷ್ಟು ದಿನ ಕೋಳಿ ಅಂಕ ಮಾಡಬೇಕು, ಒಂದು ದಿನವೋ ಅದ ಒಂದು ದಿನದಲ್ಲಿ 1 ಗಂಟೆವೋ 2 ಗಂಟೆ ಎಂಬ ತೀರ್ಮಾನಕ್ಕೆ ಬರಬೇಕು. ಆ ತೀರ್ಮಾನಕ್ಕೆ ಬಂದು ಸರ್ಕಾರಕ್ಕೆ ನಮ್ಮ ನಿವೇದನೆಯನ್ನು ಹೇಳುವಂಥದ್ದು, ಅದರಲ್ಲಿ ನಾವು ಏನಾದ್ರೆ ಅದನ್ನು ವ್ಯವಸ್ಥೆ ಮಾಡಬೇಕು. ಹೊರತು ಅವನು ಮಾಡಲಿಲ್ಲ, ಇವನು ರಾಜಕೀಯ ಮಾಡಿದ, ಅವನು ಇದು ಮಾಡಿದ, ಅದು ತಪ್ಪು. ಇದು ನಾವು ಕೋಳಿ ಅಂಕಕ್ಕೆ ವಿರೋಧ ಅಲ್ಲ, ನಾವು ಜೂಜಾಟಕ್ಕೆ ಮಾತ್ರ ವಿರೋಧ. ಕಾಂಗ್ರೆಸ್ ಪಕ್ಷ ಯಾವಾಗಲೂ ಜನರ ಭಾವನೆಗೆ ಧಕ್ಕ ತರುವುದು ಯಾವುದನ್ನು ಮಾಡುವುದಿಲ್ಲ. ಇವತ್ತು ಅವಸರವಾಗಿ ಇದು ತೀರ್ಮಾನ ತೆಗೆದುಕೊಳ್ಳುವ ಇವತ್ತು ಇವರು ಹೇಳಿದಾಗೆ ನಿಮ್ಮ ಹೋಮ್ ಮಿನಿಸ್ಟ್ರಿಗೆ ಒಂದು ಫೋನ್ ಮಾಡಿಸ್ಲಿಕ್ಕೆ ಆಗುದಿಲ್ಲ. ಅದು ಒಳಗೆ ಕೋಳಿ ಅಂಕಕ್ಕೆ ಹಿಡಿದುಕೊಂಡು ಮುಂಚೆ ಎಲ್ಲ ಹೋಗುವಾಗ ನಾವು ಫೋನ್ ಮಾಡಿ ಬಿಡಿಸುವಂತ ಆ ಕಾರ್ಯಕ್ರಮ ಅಲ್ಲ. ನಾನು ಆವಾಗ ಹೇಳಿದ್ದೇನೆ, ಮತ್ತೊಬ್ಬರಿಗೆ ಬೆರಳು ತೋರಿಸ್ತಾರೆ, ಅಲ್ಲಿ ಅವಕಾಶ ಮಾಡಿಕೊಟ್ಟಿದ್ದೀರಿ, ನಾವು ಏನು ಮಾಡಿದ್ದೇವೆ ಎಂಬ ಆ ಮಾತು ಬರಬಾರ್ದು. ಪೊಲೀಸ್ನವರಿಗೆ ನುಂಗಲಾರದ ತುತ್ತಾಗಿದೆ ಇದು. ಕಾನೂನನ್ನು ನಿಭಾಯಿಸುವ, ಕಾನೂನನ್ನು ಕಾಪಾಡುವ ಒಂದು ಜವಾಬ್ದಾರಿ ಹೊತ್ತವರು. ಅವರು ಒಬ್ಬರಿಗೆ ಒಂದು ಕಣ್ಣಿಗೆ ಬೆಣ್ಣೆ, ಒಂದು ಕಣ್ಣಿಗೆ ಸುಣ್ಣ ಹಾಕ್ಲಿಕ್ಕೆ ಅವರಿಗೆ ಆಗುದಿಲ್ಲ. ಆದ್ದರಿಂದ ಇದು ನಾವು ನಮ್ಮ ಜಿಲ್ಲೆ ಎಲ್ಲರೂ ತುಳುನಾಡು ಎಂಬ ಒಂದು ಸಂಪ್ರದಾಯಸ್ಥರು ನಾವು ಏನು ಇದ್ದೇವೆ, ನಾವೆಲ್ಲರೂ ಒಗ್ಗಟ್ಟಾಗಿ ಇದರ ಬಗ್ಗೆ ಒಂದು ಆಲೋಚನೆ ಮಾಡಿಕೊಂಡು ಆ ಮಂತ್ರಿ ಮಹೋದಯರನ್ನು, ಎಲ್ಲ MLA ಅವರನ್ನು, MP ಅವರನ್ನು ಕರೆದು ಮೀಟಿಂಗ್ ಮಾಡಿಕೊಂಡು ಇದಕ್ಕೆ ನಿರ್ದಿಷ್ಟ ಒಂದು ರೀತಿಯ ಒಂದು ಚೌಕಟ್ಟನ್ನು ಮಾಡಿದ್ರೆ ಖಂಡಿತವಾಗಿಯೂ ಮುಂದಿನ ದಿನಗಳಲ್ಲಿ ಕೋಳಿ ಅಂಕ ಮಾಡಲಿಕ್ಕೆ ಯಾವುದೇ ಒಂದು ಸಮಸ್ಯೆ ಬರುವುದಿಲ್ಲ. ಮತ್ತೆ ನಾನು ಹೇಳಿದಾಗೆ ಆಗಬೇಕು, ನಾನು ಹೇಳಿದಾಗೆ ಇರ್ಬೇಕಂತ ಹೇಳಿದ್ರೆ ಅದು ತಪ್ಪಾಗ್ತದೆ. ಯಾಕಂತ ಹೇಳಿದ್ರೆ ಅವರಿಗೆ, ಪೊಲೀಸ್ನವರಿಗೆ ಜವಾಬ್ದಾರಿ ಉಂಟು. ಒಂದು ಬೆಟ್ಟಿಂಗ್ ಜೂಜು ನಿಲ್ಲಿಸಬೇಕಂತ ಹೇಳಿದ್ರೆ ಅದು ಯಾವ ರೀತಿಯಲ್ಲಿ ನಿಲ್ಲಿಸಬೇಕೆಂಬ ಆಲೋಚನೆಯನ್ನು ಮಾಡ್ತಾರೆ. ಅದು ಅಲ್ಲಿ ಬೆಟ್ಟಿಂಗ್ ಆಗ್ತದೋ ಇಲ್ವೋ ಅಂತ ಅವರಿಗೆ ಮನದಟ್ಟಾಗ್ಲಿಕ್ಕೆ ಆಗುದಿಲ್ಲ, ಅವರಿಗೆ ಗೊತ್ತಿರುವುದಿಲ್ಲ. ಅವ್ರು ಎಲ್ಲಿ ಬಂದಿದ್ದಾರೆ, ಅವರು ಒಟ್ಟಾರೆ ಏನು ಮಾಡಿದ್ರೆ ಕೋಳಿ ಅಂಕಕ್ಕೆ ಜೂಜು ಆಗ್ತದೆ. ನಮಗೆ ಗೊತ್ತಿದೆ, ನಿಮಗೆ ಗೊತ್ತಿದೆ, ಅಲ್ಲಿ ಜೂಜು ಆಗುದಿಲ್ಲ ಅಂತ ನಮಗೆ ಗೊತ್ತಿದೆ, ನಿಮಗೆ ಗೊತ್ತಿದೆ, ಅವರಿಗೆ ಗೊತ್ತಿಲ್ಲ. ಅವರಿಗೆ ಮನದಟ್ಟು ಮಾಡಬೇಕಾದ್ರೆ ನಾವು ಕೂಡ ಅವರನ್ನು ಒಳ್ಳೆ ರೀತಿಯಲ್ಲಿ ಸಂಪರ್ಕ ಮಾಡಿಕೊಂಡು ನಾವೆಲ್ಲರೂ ಒಟ್ಟಿಗೆ ಸೇರಿಕೊಂಡು ಎಲ್ಲಿ ಯಾವ ರೀತಿಯಲ್ಲಿ ಎಷ್ಟು ದಿನ ಮಾಡಬೇಕು, ಎಷ್ಟು ಗಂಟೆ ಮಾಡಬೇಕು ಎಂಬ ಒಂದು ಆಲೋಚನೆಗೆ ಬಂದು ಒಂದು ಖಂಡಿತವಾಗಿಯೂ ಮುಂದಿನ ದಿನಗಳಲ್ಲಿ ಇದು ಸುಲಲಿತವಾಗಿ ಆಗುವ ಒಂದು ಕಾರ್ಯಕ್ರಮ ನಮ್ಮ ಸರ್ಕಾರದಿಂದ ಆಗ್ತದೆ ಅಂತ ಹೇಳಿಕ್ಕೆ ನಾನು ಬಯಸ್ತೇನೆ. ಅಲ್ಲ ಅರುಣ್ ಸರ್, ಈಗ ಪೊಲೀಸ್ ಅಧಿಕಾರಿ ಕೂಡ ಅಲ್ಲಿ ಹೇಳ್ತಾ ಇದ್ರು ಇದು ಇಲ್ಲಿ ಜೂಜ್ ಆಗ್ತಾ ಇಲ್ಲ ಅನ್ನುವಂಥದ್ದು ಗೊತ್ತಿದೆ, ಬಟ್ ಅನಿಮಲ್ ಆಕ್ಟ್ನ ಪ್ರಕಾರ ಇದು ಕಾನೂನು ಬಾಹಿರ ಅನ್ನುವಂತಹ ವಿಚಾರವನ್ನಿಟ್ಟು ಆ ಆಕ್ಟ್ನ ಪ್ರಕಾರ ದಾಳಿ ಆಗಿರುವಂಥದ್ದು ಅನ್ನುವಂಥ ಸ್ಪಷ್ಟನೆಯನ್ನು ಕೂಡ ನೀಡ್ತಾರೆ. ಅಂದ್ರೆ ಕಾನೂನು ಪಾಲನೆಯನ್ನ ಮಾಡಿದ್ದಾರೆ ಪೊಲೀಸರು. ಅವರ ಮೆನ್ಷನ್ ಕೂಡ ಮಾಡಿದ್ದಾರೆ. ಪೊಲೀಸರಿಗೆ ಕೂಡ ಹೇಳ್ತೀನಿ, ಭೇಷ್, ಸರ್ಕಾರ ಕೂಡ ಕಾನೂನು ಪಾಲನೆ ಮಾಡಿದ್ದೀರಿ. ನಾಡಿದ್ದು ಕುರ್ಬಾನಿ ದಿನ ಆಗುತ್ತೆ. ಎಲ್ಲರ ಮನೆಯಲ್ಲಿ ಕುರ್ಬಾನಿ ನಡೆದಾಗ ಎಲ್ಲರ ಮನೆಯನ್ನು ಸೀಸ್ ಮಾಡ್ತೀರಾ? ಅದು ಒಂದು ಕಣ್ಣಿಗೆ ಬೆಣ್ಣೆ, ಇನ್ನೊಂದು ಕಣ್ಣಿಗೆ ಸುಣ್ಣ, ನ್ಯಾಯ ಆಗೋದಿಲ್ವಾ? ಈಗ ಹೇಳಿದ್ರೆ ನಾವು ಆ ರೀತಿ ಮಾತಾಡಿದ್ರೆ ಈ ರೀತಿ ಮಾತಾಡಿದ್ರೆ ಆಗುತ್ತೆ. ಎಷ್ಟೋ ಸ್ಲಾಟರ್ ಹೌಸ್ ನಿಂದಲೇ ಬರ್ಬೇಕಲ್ವಾ? ಅದರ ಪ್ರಕಾರ ಪ್ರಿವೆನ್ಷನ್ ಆಫ್ ಕ್ರುಯಲ್ಟಿ ಅಂಡ್ ಅನಿಮಲ್ ಆಕ್ಟ್ 1960 ಇದು ಎಲ್ಲರಿಗೂ ಬರುವುದಾದರೆ ಅಲ್ಲಿಗೆ ಬರುತ್ತೋ ಇಲ್ವೋ ಹೇಳಿಬಿಡಿ ಅಷ್ಟೇ. ಹಾಗಾದರೆ ನೀವು ಇವಾಗ ಅದೇ ಹೇಳ್ತಿದ್ದೀನಿ ಅಲ್ಲಿ ಕುರ್ಬಾನಿ
ಎಲ್ಲ ಎಷ್ಟು ಮನೆಗಳಲ್ಲಿ ನಡೆಯುತ್ತೆ ಎಲ್ಲರಿಗೂ ಗೊತ್ತಿದೆ, ಗೊತ್ತಿಲ್ಲ ಸಂದರ್ಭ ಅಲ್ಲ. ನಿಮ್ಮ ಜಿಲ್ಲಾಡಳಿತ ಕಣ್ಣು ಮುಚ್ಚಿ ಕೂರುವುದೊಂದು 100% ನಿಜ. ಒಂದೇ ಒಂದು ಈಗಾಗಲೇ ಹಾಗಾದ್ರೆ ನಿಮ್ಮ ಗುಪ್ತಚರ ವಿಭಾಗದಿಂದ ನಾಳೆಯಿಂದ ಅನಧಿಕೃತವಾಗಿರ್ತಕ್ಕಂಥ ನೋಡಿ, ನನ್ನ ಮಾತಿಗೆ ನಿಮ್ಮದು ಬಂದ್ರಲ್ವಾ, ಹೀಗೇನೆ ಅದು ನಮ್ಗೇನೆ ಹೇಳೋದು, ನಮ್ಗೇನೆ ಹೇಳೋದು. ಸಿಂಪಲ್ ಆಗಿ ಹೇಳ್ತಾ ಇದ್ದೀನಿ, ನಾನು ಯಾವುದೇ ಸಮುದಾಯದ ನಾನು ಸಿಂಪಲ್ ಆಗಿ ಕೇಳ್ತಿದ್ದೀನಿ. ಒಂದು ಕಣ್ಣಿಗೆ ಬೆಣ್ಣೆ ಇನ್ನೊಂದು ಕಣ್ಣಿಗೆ ಸುಣ್ಣ, ಈ ನ್ಯಾಯವನ್ನು ನೀವೇ ಹೇಳಿದ್ದು. ಹಾಗಿರತಕ್ಕಂಥ ಸಂದರ್ಭದಲ್ಲಿ ಈಗಿರತಕ್ಕಂಥ ಅನಧಿಕೃತವಾಗಿರ್ತಕ್ಕಂಥ ಸ್ಲಾಟರ್ ಹೌಸ್ಗಳು ಏನು ನಡೀತಾ ಇವೆ, ಅನಧಿಕೃತವಾಗಿ ಅನಧಿಕೃತ ಒಳಗಡೆ ಕೂಡ ನಡೀತಾ ಇರುವಂತದ್ದು, ಅದನ್ನು ನೀವು ವೇದಿಕೆಯಲ್ಲಿ ಹೇಳಿಬಿಡಿ ಎಲ್ಲಿ ಆಗ್ತದಂತ. ಅದನ್ನು ನೀವು ತಡೆಗಟ್ತಿರೋ. ಮತ್ತು ಕುರ್ಬಾನಿ ದಿನ ಏನು ನಡೆಯುತ್ತೆ ಈ ಪ್ರಾಣಿ ಹತ್ಯೆ, ಈ ಆಕ್ಟ್ ಏನು 1960 ಆಕ್ಟ್ನ ಉಲ್ಲಂಘನೆ ನಡೆಯುತ್ತೆ, ಅಲ್ಲಿ ನಿಮ್ಮ ಸ್ಟ್ಯಾಂಡ್ ಏನು, ಎಷ್ಟು ಜನರನ್ನು ಕಮ್ಮಿ ಪಕ್ಷ ನೀವು ಈಗಾಗಲೇ ಗುರುತಿಸಿಕೊಂಡಿದ್ದೀರಿ, ಹಾಗೆಲ್ಲ ಪ್ರಶ್ನೆ ಕೇಳಬೇಕಾಗುತ್ತೆ. ಅದಕ್ಕೆಲ್ಲ ನಾನು ಹೋಗುವುದಿಲ್ಲ, ಸಿಂಪಲ್ ಆಗಿ ಹೇಳ್ತಿದ್ದೇನೆ ಸರ್. ಈ ಒಂದು ಕೋಳಿ ಅಂಕ ಇದರಿಂದ ಯಾವುದೇ ಮಾನವನಿಗೆ ಅಥವಾ ಮಾನವ ಕುಲಕ್ಕೆ ಯಾವುದೇ ಇದರಲ್ಲಿ ಆಗುವಂಥ ನಷ್ಟ ಏನೂ ಇಲ್ಲ. ಆಗಿರೋದ್ರಿಂದ ಕಾನೂನು ಇದೆ, ಇಲ್ಲ ಅಂತ ಹೇಳುವುದಿಲ್ಲ. ಆದರೂ ಕೂಡ ನಮ್ಮ ಮನುಷ್ಯನೇ ಕೈಗೆ ಯಾಕೆ ಕಾನೂನು ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಅವನಿಗೆ ಒಂದು ವಿವೇಚನೆ ಇರುತ್ತೆ, ಅಲ್ಲಿ ಹೇಗೆ ನಡೆದುಕೊಳ್ಳಬೇಕು ಅಂತ ಕಾನೂನು ಇದೆ. ಆದರೂ ಕೂಡ ಮೊನ್ನೆ ಸುಲಲಿತವಾಗಿ ಕುದ್ರೋಳಿ ದಸರಾ ನಡೀತು, ನಮ್ಮ ದಸರಾ ಎಲ್ಲ ರಾತ್ರಿ 10 ಗಂಟೆಗಳು ಬಂದಾಗ ನಡೀತು, ಭೇಷ್, ಇದು ಆಗಬೇಕಿತ್ತು. ಇದು ಕಾನೂನು. ಅದರಿಂದ ಏನಾದರೂ ಶಾಂತಿಗೆ ಭಂಗ ಆಯ್ತಾ, ಅಥವಾ ಈ ಕೋಳಿ ಅಂಕ ಆಗೋದ್ರಿಂದ ಎಲ್ಲಿಯವರೆಗೆ ಇಷ್ಟರವರೆಗೆ ನಮ್ಮ ಶಾಂತಿಯಲ್ಲಿ ದಂಗೆಯಲ್ಲಿ ಆಗಿದೆ ಹೇಳಿ ನೋಡೋಣ. ನೀವು ಹೇಳ್ತಾ ಇದ್ದೀರಿ ಅಲ್ಲಿ ಜೂಜಾಗುವಂಥದ್ದಕ್ಕೆ ಸರಿಯಾದ ಕಾನೂನಿನ ಮುಖಾಂತರ ಅದನ್ನು ಬೆಂಡೆತ್ತಿ ಸರಿ ಮಾಡೋಣ. ಖಂಡಿತ ಆಗುದಿದ್ರೆ, ಯಾಕಂತ ಹೇಳಿದ್ರೆ IPL ನಲ್ಲಿ ಬೆಟ್ಟಿಂಗ್ ಆಗುತ್ತೆ, ಜೂಜಾಗುತ್ತೆ ಅಂತ ಹೇಳಿ IPL ಅನ್ನು ಯಾರು ಬಂದ್ ಮಾಡಬೇಕು ಅಂತ ಹೇಳಲೇ ಇಲ್ಲ. ಹಾಗಿದ್ದ ಸಂದರ್ಭದಲ್ಲಿ ಇದಕ್ಕೆ ಸಾಂಪ್ರದಾಯಿಕವಾದ ಹಿಂದೂಗಳದ್ದ ನಡೀಲಿ, ಟೇಕನ್ ಫಾರ್ ಗ್ರಾಂಟೆಡ್. ಅದಕ್ಕೊಂದು ಸ್ವಲ್ಪ ಧರ್ಮದ ಉರಿ ಹಚ್ಚೋಣ, ಒಂದಷ್ಟು ನಾನು ಮೀಡಿಯಾದಲ್ಲಿ ಬಂದು ಶೋ ಆಫ್ ಆಗ್ತೀನಿ, ಅದೆಲ್ಲ ಬೇಡ ಸ್ವಾಮಿ. ನಿಮಗೆ ನಿಜವಾಗಿ ಈ ಭಾವನೆಗೆ ಅಡ್ಡಿ ಬರಬಾರದು ಅನ್ನುವಂಥದ್ದು ನಿಮ್ಮ ಮನಸ್ಸಿನಲ್ಲಿ ಇದ್ರೆ ಇದು ಖಂಡಿತವಾಗಿ ಇದಕ್ಕೆ ಒಂದು ತಿಲಾಂಜಲಿ ಇವತ್ತು ರಾತ್ರಿಯಿಂದಲೇ ಇಡ್ತೀರಿ, ಸುಲಲಿತವಾಗಿ ನೀವೇ ನಡೆಸ್ಕೊಂಡು ಹೋಗ್ತೀರಿ. ನಮ್ಮ ಬಿಜೆಪಿ ಸರ್ಕಾರ ಹೇಗೆ ನಮ್ಮ ಇಲ್ಲಿನ ಶಾಸಕರು ಹಿಂದೆ ಹೇಗೆ ನಡೆಸ್ಕೊಂಡು ಇದ್ರೋ ಇದೇ ಕಾನೂನು ಇರುತ್ತೆ ಸಂದರ್ಭದಲ್ಲಿ ಹಾಗೆ ಮಾಡ್ತೀರಾ ಅಂತ ನನ್ನ ನಂಬಿಕೆ. ಮತ್ತೆ ಇನ್ನೊಂದು ದಿನೇಶ್ ಗುಂಡೂರಾವ್ ಅವರು ಕಳೆದ ತಿಂಗಳೇ ಬಂದು ನಿರಾತಂಕವಾಗಿ ಕೋಳಿ ಅಂಕ ನಡೆಯುತ್ತದೆ ಅನ್ನತಕ್ಕಂಥ ಭರವಸೆಯ ಮಾತುಗಳನ್ನು ಹೇಳಿ ಹೋಗಿದ್ರು. ಇಲ್ದಿದ್ರೆ ಒಂದಿನ ಮುಂಚೆ ನಾವಿರ್ತಿದ್ವಿ ಅಲ್ಲಿ. ಓಕೆ ದಿನೇಶ್ ಸರ್, ಫೈನಲ್ ಆಗಿ ಈಗ ಫೈನಲ್ ಆಗಿ ನಾನು ಹೇಳೋದು ಇಷ್ಟೇ. ಆಗ ಹೇಳಿದಾಗೆ ಖಂಡಿತವಾಗಿ ಮುಂದಿನ ದಿನಗಳಲ್ಲಿ ಇವರು ಈಗ ಹೇಳಿದಾಗೆ ಆ ಕುರ್ಬಾನಿ ಕರ್ಬಾನಿ ಅದೆಲ್ಲ ಇಲ್ಲ ಎಲ್ಲಿಯೂ ಕೂಡ. ಈ ಬಾರಿ ಆಗ್ಲಿ ಕೆಲವೊಂದು ವರ್ಷ ಆಯ್ತು ಅಂಥದ್ದು ಈ ಹಿಂದೆ ನಡೀತಿತ್ತು, ನಾನು ಕೂಡ ಒಪ್ತಾ ಇದ್ದೇನೆ. ಬಹಳಷ್ಟು ವರ್ಷದಿಂದ ಅದು ನಡೀತಾ ಇಲ್ಲ. ಅವರು ಕೂಡ ಯಾವ ರೀತಿ ಎಲ್ಲಿ ಮಾಡ್ತಾರೆ ಅಲ್ಲೇ ಮಾಡ್ತಾ ಇದ್ದಾರೆ. ಇವರು ಪ್ರತಿ ಒಂದಕ್ಕೆ ಧರ್ಮ ಮುಸ್ಲಿಂ ಆತರ ಹೇಳಿ ನೀವು ಮಾಡಿ ಅವರಿಗೆ ಮುಸ್ಲಿಮರಿಗೆ ಅಜಾನ್ ಬಂದ್ ಮಾಡಿ ನಮ್ಮ ಕಲಾವಿದರಿಗೆ ಬಹಳಷ್ಟು ತೊಂದರೆ ಮಾಡಿಬಿಟ್ರಿ ನೀವು. ಅಜಾನ್ ಬಂದ್ ಮಾಡ್ಲಿಕ್ಕೆ ಹೋಗಿ ನಮ್ಮ ನಾಟಕ ಮಾಡಿ ಬಂದ್ ಮಾಡಿ ಆಯ್ತು, ಎಲ್ಲ ಯಕ್ಷಗಾನ ಬಂದ್ ಮಾಡ್ಲಿಕ್ಕೆ ಆಯ್ತು, ಎಲ್ಲವೂ ಆಯ್ತು ನಿಮ್ಮಿಂದ. ಅದನ್ನು ನೀವು ಹೇಳುದಿಲ್ಲ. ಇವತ್ತು ನೋಡಿ, ಇವತ್ತು ಬಂದದ್ದೇ ಇಲ್ಲಿ ಈ ಕೋಮುಗಲಭೆ, ಈ ಅಶಾಂತಿ ನಮ್ಮ ಜಿಲ್ಲೆಯಲ್ಲಿ. ಅದಕ್ಕೆ ಬೇಕಾಗಿ ಬಂದು ಒಂದು ಆಫೀಸರ್ ಅನ್ನು ಕಳಿಸುವಾಗ ಅವರು ಜೂಜು ಮಾತ್ರ ಅವರಿಗೆ ತಲೆಯಲ್ಲಿ ಬರುದು, ಅಲ್ಲಿ ಆಗ್ತದೆ ಇಲ್ವಂತ. ನಾವು ಕೂಡ ಪರ್ಮಿಷನ್ ತಗೊಳ್ಳುವಾಗ ಎಲ್ಲರೂ ಕೂಡ ಕೋಳಿ ಅಂಕಕ್ಕೆ ಪರವಾನಿಗೆ ಅಥವಾ ಅವರ ಹತ್ರ ಮಾತಾಡುವಾಗ ಎಲ್ಲರೂ ಹೇಳುದಿಷ್ಟೇ, ನಾವು ಜೂಜಿಲ್ಲ ಸರ್, ಜೂಜಿಲ್ಲ ಅಲ್ಲಿ ಕೋಳಿ ಅಂಕ ಮಾತ್ರ. ಮತ್ತೆ ಜೂಜಾಡುದು ಅದು ಬೇರೆ. ಮೊನ್ನೆ ನಮ್ಮಲ್ಲಿ ಕೂಡ ಆಯ್ತು, ಯಾವುದೇ ಒಂದು ಪರವಾನಿಗೆ ಇಲ್ಲದೆ ಜೂಜಿ ಒಂದು ಅವಕಾಶ ಅಲ್ಲಿ ಮಾಡಿದ್ರು, ಯಾವುದೇ ಜೂಜಿಲ್ಲ, 2 ಕೋಳಿ ಅಂಕ ಮಾಡಿದ್ರು, ಹೋದ್ರು. ಯಾಕೆ ಜೂಜಿಲ್ಲದಿದ್ರೆ ಅಂಕ ಮುಂದೆ ಹೋಗುದಿಲ್ಲ. ಸ್ವಾಮಿ, ನಾನು
ತುಂಬಾ ಚಿಕ್ಕಂದಿನಿಂದ ಕೋಳಿ ಅಂಕವನ್ನು ನೋಡ್ತಾ ಬಂದಿದ್ದೇನೆ. ಅದರಲ್ಲಿ ಭಾಗವಹಿಸದಿದ್ರು ಕೂಡ ನಾವು ಅಕ್ಕಪಕ್ಕದವರು ನೋಡ್ತಾ ಬಂದಿದ್ದೇವೆ. ಎಷ್ಟೋ ಮನೆ ಬಂದಿಯ ಹೆಣ್ಣು ಮಕ್ಕಳ ಮಾಂಗಲ್ಯ ಸರ, ಎಷ್ಟೋ ಜನರ ಈ ಒಂದು ಪಾಣಿಪತ್ರ ಅಡವಿಟ್ಟು, ಎಷ್ಟು ಈಗ ಒಂದು ಲೇಟೆಸ್ಟ್ ಬಂದಿದೆ, ಏನು ಫೈನಾನ್ಸಿನವರೇ ಅಲ್ಲಿ ಇದ್ದಾರೆ, ಬಡ್ಡಿಗೆ ದುಡ್ಡು ಕೊಡುವವರೇ ಕೋಳಿ ಅಂಕದಲ್ಲಿ ಇದ್ದಾರೆ. ಏನು ಅವನ ಬಂಗಾರ, ಚೈನು ಅಥವಾ ಅವನ ಬಂದಂತ ಗಾಡಿ, ವೆಹಿಕಲ್ ಅನ್ನು ಅಡವಿಟ್ಟುಕೊಂಡು ಹಣ ಕೊಡುವುದು, ಅದರಲ್ಲಿ ಓಪನ್ ಆಗಿ ಹಣ ಬಿಸಾಡುದು, ಇಂಥದೆಲ್ಲ ನಡೀತದೆ. ನೋಡಿ, ನಾವೀಗ 1% ನೀವು IPL ಗೆ ಮಣ್ಣು ಹಾಕ್ಲಿ ನೋಡಿ. ಈಗ ನಮ್ಮ ಸಂಪ್ರದಾಯ ಬಗ್ಗೆ ಮಾತಾಡುದು IPL ತುಳುನಾಡಿನ ಸಂಪ್ರದಾಯ ಬಗ್ಗೆ ಮಾತಾಡಿದೆ, ತುಳುನಾಡಿನ ಸಂಪ್ರದಾಯ ಬಗ್ಗೆ ಮಾತಾಡಿ. ಎಷ್ಟೋ ಜನರ ಮನೆ ಮತ ಕಳ್ತುಕೊಂಡಿದ್ದಾರೆ, ಎಷ್ಟೋ ಜನರ ವಾಹನ ಕಳ್ಕೊಂಡಿದ್ದಾರೆ. 10% ಜನ ಕೋಳಿ ಅಂಕಕ್ಕೆ ಸಪೋರ್ಟ್ ಅಂತ ಹೇಳಿದೆ. ನೀವು ಹೇಳುದು SP ಅವರ ತಲೆಯಲ್ಲಿ ಇರುವುದೇನು, ಇದೇನು? ಇದಕ್ಕೆ ನಾನು ಹೇಳುದು, ಇದಕ್ಕೆ ನಾನು ನೀನು ಅಂತಲ್ಲ, ನಾವೆಲ್ಲರೂ ಒಟ್ಟಿಗಾಗಿ ಜಿಲ್ಲಾ ಮಟ್ಟದಲ್ಲಿ ನಮ್ಮ ಸಮಸ್ಯೆ ಏನು ಅವರ ಮುಂದೆ ಇಡುವಂತ ಕೆಲಸ ಆಗಿದೆ. ನೀವು ಒಂದು ಸಪರೇಟ್ ಹೋಗುದು, ನಾನೊಂದು ಸಪರೇಟ್ ಹೋಗುದು. ಅಲ್ಲಿ 10% ಜನರಿಗೆ ಕೋಳಿ ಅಂಕ ಬೇಕಿದ್ರೆ 90% ಜನ ಅವರ ಅಧಿಕಾರಿಯನ್ನು ಅಪ್ರಿಶಿಯೇಟ್ ಮಾಡಿ ಫೋನ್ ಮಾಡಿ ಅಭಿನಂದನೆ ಕೊಡ್ತಾ ಇದ್ದಾರೆ. ಕೋಳಿ ಅಂಕ ನಿಲ್ಲಿಸಿದ್ರಿಂದ ನಮ್ಮ ತಾಳಿ ಉಳಿಯಿತು, ನಮ್ಮ ಬಂಗಾರ ಉಳಿಯಿತು, ನಮ್ಮ ಮನೆ ಮಠ ಉಳಿಯಿತು, ನಮ್ಮ ಹೆಂಡತಿ ಮಕ್ಕಳಿಗೆ ಹೊಡೆಯುವುದು, ಸಂಜೆ ಬಂದು ಬೇಸರದಲ್ಲಿ ಹಣ ಹೋಗಿದ ಬೇಸರದಲ್ಲಿ ಹೆಂಡತಿ ಮಕ್ಕಳಿಗೆ ಬಡಿಯುವುದನ್ನು ನಿಲ್ಲಿಸಿದ್ದಾರೆ, ನಿಮ್ಗೆ ಅಭಿನಂದನೆ ಅಂತ ಮಹಾಪೂರವೇ ಬರ್ತಾ ಇದೆ ಪೊಲೀಸ್ ಅಧಿಕಾರಿ ಅವರಿಗೆ. ಇದಕ್ಕೆ ನೀವು ಏನ್ ಹೇಳ್ತೀರಿ? ಹೆಣ್ಣು ಮಕ್ಕಳ ಎಷ್ಟೋ ಕಣ್ಣು ನೀರನ್ನು ಒರೆಸಿದ್ದಾರೆ ಇವತ್ತು ಅಧಿಕಾರಿಗಳು, ನೀವು ಅದಕ್ಕೆ ಏನೇ ಉತ್ತರ ಕೊಡ್ತೀರಿ? ಇವತ್ತು ಯಾರೋ ಒಂದು 2-5 ನಿಮ್ಮ ಫೈನಲ್ ಕಾಮೆಂಟ್ ಹೇಳಿ ಸರ್. ಜೂಜು ಇಲ್ಲದೆ ಎಲ್ಲಾ ಕಡೆ ಜೂಜಿದ್ರೆ ಜೂಜನ್ನು ಬಂದ್ ಮಾಡಿ ಸ್ವಾಮಿ, ಕೋಳಿ ಅಂಕ ಬಂದ್ ಮಾಡಬೇಡಿ. ಕೋಳಿ ಅಂಕವನ್ನು ಬಂದ್ ಮಾಡ್ಲಿಕ್ಕೆ ಬಂದದ್ದು ಅಲ್ಲಿ ಜೂಜ್ ಇದೆ ಅಂತ ಹೇಳಿ ಪ್ರೂವ್ ಮಾಡಿದಾರಾ? ಪ್ರೂವ್ ಮಾಡಿ ನೋಡು. ನಿಮ್ಮ ಜಿಲ್ಲಾಡಳಿತ ಜೂಜ್ ಆಡ್ತಾ ಇದ್ದಾರೆ ಅನ್ನುವಂಥದ್ದನ್ನು ಪ್ರೂವ್ ಮಾಡ್ಲಿಕ್ಕೆ ಆಗಿದೆಯಾ? ಒಂದು ಕಡೆಯಲ್ಲಿ ಜೂಜಿಲ್ಲ ಹಾಗಲ್ಲ. ನೋಡಿ, ಅಲ್ಲಿ ಜೂಜ್ ಇದೆ ಅನ್ನುವಂಥದ್ದು ದಾಳಿ ಮಾಡಿದ್ದಾರೆ. ಬೇಡ ಸ್ವಾಮಿ, ಅದು ಬಿಡಿ. ಇವಾಗ ಜೂಜ್ ಇದೆ ಅಂತ ಹೇಳಿ ದಾಳಿ ಮಾಡಿದ್ದಾರೆ. ನೀವೇ ಮಾತಾಡಿದ್ರು ಸ್ವಾಮಿ, ನೀವೇ ಮಾತಾಡಿದ್ರು. ನಾವಲ್ಲ, ಜೂಜ್ ಇದೆ ಅಂತ ಹೇಳಿ ದಾಳಿ ಮಾಡಿದ ಏನು ಮಾಡಿದ ಹೇಳಿ. ಹೋರಾಟ ಮಾಡಬೇಕು. ಓಕೆ, ಥ್ಯಾಂಕ್ ಯು ಸರ್ ಇಬ್ಬರಿಗೂ ಕೂಡ. ಎಸ್, ಇದಾಗಿತ್ತು ಇವತ್ತಿನ ಜನಧ್ವನಿಯ ವಿಶೇಷ. ಸೊ ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ನಮ್ಮ ಟಿವಿ.